ರಾಮ ಲಕ್ಷ್ಮಣರು. ಕಷ್ಟಗಳು ಯಾರಿಗೂ ತಪ್ಪಲಿಲ್ಲ. ಲಕ್ಷ್ಮಣನು ಮೂರ್ಛೆ ಹೋದಾಗ ಶ್ರೀರಾಮನು ತಮ್ಮನ ಅಸಹಾಯಕತೆಯನ್ನು ಕಂಡು ಕಣ್ಣೀರು ಹಾಕ್ತಾನೆ. ಅದನ್ನು ಕವಿಯೊಬ್ಬರು ತಮ್ಮನ ಮೇಲಿನ ಅಮಿತವಾದ ಪ್ರೇಮವನ್ನು ಹೊಂದಿರುವ ಶ್ರೀರಾಮ ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ. ರಾಮ ರಾವಣರ ಯುದ್ಧದಲ್ಲಿ ರಾವಣನು ಬಿಟ್ಟ ಬಾಣವು ತಗಲಿ ಲಕ್ಷ್ಮಣ ನೆಲಕ್ಕುರುಳ್ತಾನೆ. ಹನುಮನು ಸಂಜೀವಿನಿಯನ್ನು ತಂದದ್ರಿಂದ ಮತ್ತೆ ಬದುಕ್ತಾನೆ. ಆಗ ರಾಮ ಹೇಳ್ತಾನೆ, ದೇಶೇ ದೇಶೇ ಕಲತ್ರಾಣಿ ದೇಶೇ ದೇಶೇ ಬಾಂಧವಾಹ ಅಂತಂದರೆ ಎಲ್ಲಿ ಬೇಕಾದರೂ ಹೆಂಡತಿ ಸಿಗುವಳು, ಬಂಧುಗಳು ಸಿಗ್ತಾರೆ, ಆದರೆ ನಿನ್ನಂತಹ ಸಹೋದರನು ಸಿಗ್ತಾನೆಯೇ ಅಂತ ಹೇಳಿ ದುಃಖಿಸ್ತಾನೆ. ಯಾಕೆ ಅಂತಂದರೆ ರಾಜ್ಯವನ್ನು ತೊರೆದು ಹೆಂಡತಿಯನ್ನು ಬಿಟ್ಟು ನನ್ನೊಂದಿಗೆ ಕಾಡಿಗೆ ಬಂದಂತಹ ಸಹೋದರನು ಸಿಗ್ತಾನೆಯೇ? ನನ್ನೊಂದಿಗೆ ನಿನ್ನ ವಿವಾಹವೂ ಆಯಿತು. ಕೈಕೇಯಿ ನನ್ನನ್ನು ಮಾತ್ರ ಕಾಡಿಗೆ ಕಳಿಸಿದಳು. ಸೀತೆ ನನ್ನೊಂದಿಗೆ ಬಂದಳು ಅನ್ನೋದರಲ್ಲಿ ಅರ್ಥವಿದೆ. ಆದರೆ ನೀನೇಕೆ ಬಂದೆ? ನಿನ್ನಂತಹವನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಪರಾಕ್ರಮವಂತನು, ಆದರೆ ಪ್ರಯೋಜನವೇನು? ಇನ್ನು ಯುದ್ಧ ಮಾಡುವುದು ಅನವಶ್ಯಕ. ಸೀತೆಯು ಬಂದರೆ ಎಷ್ಟು, ಬಾರದಿದ್ದರೆ ಎಷ್ಟು? ರಾವಣ ಗೆದ್ದರೆ ಏನು, ಸೋತರೆ ಏನು ಅಂತ ಹೇಳಿ ಪ್ರಾಣಕ್ಕಿಂತಲೂ ಹೆಚ್ಚಿನ ಪ್ರೀತಿಯ ಸಹೋದರನಿಲ್ಲದಿದ್ದರೆ ಏನು ಸುಖ ಅಂತ ಹೇಳಿ ದುಃಖದಿಂದ ಹನುಮನ ಬಳಿಗೆ ಬರ್ತಾನೆ ರಾಮ. ಆಗ ಸುಷೇಣನು ಹೇಳಿದ ಸಂಜೀವಿನಿಯನ್ನು ಹನುಮ ತರ್ತಾನೆ. ಇದರಿಂದ ಲಕ್ಷ್ಮಣನು ಮತ್ತೆ ಜೀವಂತನಾಗ್ತಾನೆ.